ಸೊ ಹಂಗಾರೆ ಈಗ ಕೆಪಾಸಿಟರ್ಸ್ ಮೇಲೆ ಏನು ನ್ಯೂಮರಿಕಲ್ಸ್ ಮಾಡಿದ್ವಿ ಅವ್ನು ಕಂಟಿನ್ಯೂ ಮಾಡೋಣ. ಸೊ ಟುಡೇ ವಿಲ್ ಬಿ ಮೇನ್ಲಿ ಫೋಕಸಿಂಗ್ ಆನ್ ಸ್ವಲ್ಪ ಆ ಕಡೆ ಹಿಂಗೆ ಸರಿಯಾಗಿ ಆಗ್ತೈತೆ ಇಲ್ಲಿರಲ್ಲ. ಹಾಂ, ಓಕೆ. ಸೊ ಥಿಯರಿ ಬೇಸ್ಡ್ ಕ್ವಶನ್ಸ್ ಕಡೆ ನಾವು ಹೆಚ್ಚಿಗೆ ಫೋಕಸ್ ಮಾಡೋಣಂತೆ. ಎಕ್ಸಾಮ್ನೊಳಗೆ ಯಾವ್ದು ಕೇಳ್ತಾರಲ್ಲ ಅಂಥವು. ಸೊ ಒಂದು 2-3 ಸ್ಟ್ಯಾಂಡರ್ಡ್ ಬರ್ತಾವೆ. ಓಕೆ, ಬರ್ಕೋರಿ. 2 capacitors of capacitance is 1 microfarad and 3 microfarad. 2 capacitors of capacitances 1 microfarad and 3 microfarad are charged to 800 volt and 400 volt respectively. ಇದು ಫಸ್ಟ್ ಟೈಮ್ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಕ್ವಶನ್ ಹೆಂಗೆ ಸಾಲ್ವ್ ಮಾಡೋಕಂತ ಭಾರಿ ಈಸಿ ಇದಾವೆ. ಓಕೆ, ಫುಲ್ ಸ್ಟಾಪ್, ಕಂಟಿನ್ಯೂ. ಫೈಂಡ್ ದ ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ the charge on each capacitor and the energy dissipated when they are connected in parallel. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಫೈಂಡ್ ದ ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಆ್ಯಂಡ್ ದಿ ಎನರ್ಜಿ ಡಿಸಿಪೇಟೆಡ್, DISSIPATED. ಡಿಸಿಪೇಟೆಡ್ ಅಂದರೆ ಲಾಸ್ಟ್, ವೇಸ್ಟೆಡ್ ಅಂತ. ಆ್ಯಂಡ್ ದ ಎನರ್ಜಿ ಡಿಸಿಪೇಟೆಡ್ ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನೆಕ್ಸ್ಟ್ ಕ್ವಶನ್ ಎಲ್ಲ ಸೇರಿ ಸಾಲ್ವ್ ಮಾಡೋಣ ಅಂತ. 2 capacitors of 2 microfarad and 6 microfarad. 2 capacitors of 2 microfarad and 6 microfarad are in series across a 20 volt source. Full stop. Find the charge on these capacitors. Find the charge on these capacitors and the potential difference across each. Find the charge on these capacitors and the potential difference across each. ಮುಂದಿನ ಪ್ರಶ್ನೆ. 2 capacitors of 3 microfarad and 5 microfarad respectively. 2 capacitors of 3 microfarad and 5 microfarad respectively are connected in series. Full stop. Calculate the equivalent capacitance. Full stop. Munda, if a battery of EMF 10 volt is connected across them, calculate the charge on each capacitor. If a battery of EMF 10 volt is connected across them, calculate the charge on each capacitor. And also
and also the potential difference across each capacitor, and also the potential difference across each capacitor. And also the potential difference across each capacitor. ಇಷ್ಟು ಇವನು ಟ್ರೈ ಮಾಡ್ತಿರ್ರೆ ಮತ್ತೆ ಅವರು ಹುಡುಕ್ತೀನಿ ಬೇಕಂದ್ರೆ. ಸೊ ಇದ್ರೊಳಗೆ ನೀವು ಒಂದು ಕೆಲಸ ಮಾಡಿರಿ, ಎರಡನೇ ಕ್ವಶನ್ ಫಸ್ಟ್ ಸಾಲ್ವ್ ಮಾಡಿರಿ. ಇವತ್ತು ವರ್ಷದ 3 ಪ್ರಶ್ನೆಗಳಲ್ಲಿ ಎರಡನೇದು ಟ್ರೈ ಮಾಡಿರಿ. ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಒಂದೇದ್ರೊಳಗೆ ಎನರ್ಜಿ ಡಿಸಿಪೇಟೆಡ್ ಅಂತ ಏನೋ ಅದಾವ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಬಗ್ಗೆ. ಏನು ಕೇಳಾರ ಅವರು? ಫೈನ್ ಚಾರ್ಜ್ ಆನ್ ಈಚ್, ಎರಡದ್ರೊಳಗು ಎರಡು ಕೆಪಾಸಿಟರ್ದು ಏನು ಕೊಟ್ಟಾರ್ರಿ ಅವರು? ಎಷ್ಟು ಕೊಟ್ಟಾರ್ರಿ? 2 ಮೈಕ್ರೋಫ್ಯಾರಡ್, ಒಂದು 6 ಮೈಕ್ರೋಫ್ಯಾರಡ್. ಓಕೆ, ಇದು ನೀವು ಟ್ರೈ ಮಾಡಿರಿ. ಒಂದು ಹಿಂಟ್ ಏನಂದರೆ ಇಲ್ಲೇ ಹಗಲ ನಮಗೆ ಈ ಫಾರ್ಮುಲಾ ಯೂಸ್ ಆಗ್ತದೆ, C = Q/V. ಆಮೇಲೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾದ್ರೆ ಒಂದು ಟ್ರಿಕ್ ಏನಂದ್ರೆ, ಇಂಡಿವಿಜುವಲ್ ವ್ಯಾಲ್ಯೂ ಒಂದು ಕಡೆ ಹಾಕಿದರೆ ಎಲ್ಲ ಕಡೆ ಇಂಡಿವಿಜುವಲ್ ವ್ಯಾಲ್ಯೂಸ್ ಹಾಕ್ಬೇಕು, ಟೋಟಲ್ ಹಾಕಿದ್ರೆ ಎಲ್ಲ ಕಡೆ ಟೋಟಲ್ ಹಾಕ್ಬೇಕು. ಟೋಟಲ್ ಯಾವುದು ಇಂಡಿವಿಜುವಲ್ ಯಾವುದು ಅಂತ ಗೊತ್ತಿರ್ಬೇಕು ಮೊದಲು. ಹಾಂ, ಸೊ ಇದ್ರದ್ದು ಕ್ವಶನ್ ನಂಬರ್ ಏನು ಇವತ್ತು ಬರ್ಸಿದ್ರೊಳಗೆ ಸೆಕೆಂಡ್ ಇದು. ಹಂಗೆ ಒಂದನೇದಿಂದ ಹಿಡಿದು ಎಷ್ಟನೇದು ಈಗಿದು? 6. ಮೈಕ್ರೋಫ್ಯಾರಡ್ 20 ವೋಲ್ಟ್ ಅಂತ ಏನೋ ಕೊಟ್ಟಾರ ನೋಡ್ರಿ. ಏನದು? ಅವು ಎರಡು ಸೇರಿ ಕೆಳಗೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರಲ್ಲ, ಹಿಂಗೆ ಇವೆರಡನ್ನು ಸೀರೀಸ್ನ ಕನೆಕ್ಟ್ ಮಾಡಿ ಎರಡು ಸೇರಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ. ಟೋಟಲ್ ಪೊಟೆನ್ಷಿಯಲ್ ಎಷ್ಟು? 20 ವೋಲ್ಟ್. ಸೊ ಇದು 2 ಮೈಕ್ರೋಫ್ಯಾರಡ್, ಇದು 6 ಮೈಕ್ರೋಫ್ಯಾರಡ್. ಟು ಕ್ಯಾಲ್ಕುಲೇಟ್ ಏನು ಕೇಳೋರು? ಚಾರ್ಜ್ ಆನ್ ಫಸ್ಟ್ ಆ್ಯಂಡ್ ಸೆಕೆಂಡ್. Q1 = ಆ್ಯಕ್ಚುಲಿ ನಾವು ಏನು ಮಾಡ್ಬೋದು ಗೊತ್ತಾ, ಸ್ವಲ್ಪ ಶಾಣೆ ಇದ್ವಿ ಅಂದ್ರೆ ನಾವು Q1 = Q2 = Q ಕ್ವಶನ್ ಮಾರ್ಕ್. ಯಾಕೆ ಹೇಳ್ರಿ? ಚಾರ್ಜ್ ಸ್ಟೋರ್ಡ್ ಸೇಮ್ ಇರ್ತೈತಿ. ಇವು ಇದ್ರಾಗದಾವ, ಸೀರೀಸ್ನಾಗ ಅದಾವ. ಸೊ ಸೀರೀಸ್ನಾಗ ಇದ್ದಿದ್ದಕ್ಕೆ ಇಂಡಿವಿಜುವಲ್ ಚಾರ್ಜ್ ಸ್ಟೋರ್ಡು ಸೇಮ್ ಇರ್ತೈತಿ, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ದ ಟೋಟಲ್ ಚಾರ್ಜ್ ಸ್ಟೋರ್ಡ್. ಹ್ಞೂ ರೀ. ಮತ್ತೇನು ಕೇಳ್ಯಾರ? ಹಾಂ, ಇಂಡಿವಿಜುವಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳ್ಯಾರ. ಇದು ಸೇಮೇ ಇರುತ್ತಿಲ್ಲ ಎರಡು ಕಡೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮೇ ಇರ್ತದೆ ಇಲ್ಲ? V1 = ಕ್ವಶನ್ ಮಾರ್ಕ್, V2 = ಕ್ವಶನ್ ಮಾರ್ಕ್. ಓಕೆ, ಈಗ ಆಲ್ರೆಡಿ ಯಾರು ಸಾಲ್ವ್ ಮಾಡಿದ್ರೆ ಎಷ್ಟು ಜನ ಸಾಲ್ವ್ ಮಾಡಾಕತ್ತೀರಿ? ಇನ್ನೂ ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ? ಹಾಂ, ಓಕೆ, ಮಾಡಿರಿ. ಒಂದು ಪೂರ್ತಿ ಮುಗಿಸ್ರಿ ನೋಡೋಣ. ಚಾರ್ಜ್ ಸ್ಟೋರ್ಡ್ ಯಾರು ಕ್ಯಾಲ್ಕುಲೇಟ್ ಮಾಡಿದ್ರಿ? ಎಷ್ಟು ಬಂತು ರೀ? 30 ಮೈಕ್ರೋಕೂಲಂಬ್. ಅವಸರ ಮಾಡಬಾರ್ದೆ, ಇನ್ನು ಸ್ವಲ್ಪ ಕೇರ್ಫುಲ್ ಇರ್ಬೇಕು. 30 ಇಸ್ ಕರೆಕ್ಟ್. 30 ಮೈಕ್ರೋಕೂಲಂಬ್. V1 15 ವೋಲ್ಟ್, 15 ವೋಲ್ಟ್. V2 5 ವೋಲ್ಟ್. ಒಂದು ಗೊತ್ತಾದ್ರೆ ಒಂದು ಗೊತ್ತಾಗಿಬಿಡ್ತೈತಿ. 20 ಅಂತ ತೆಗೆದ್ಬಿಟ್ರೆ ಉಳಿದೈತೆ. ಎರಡು ಸೇರಿ 20 ಆಗ್ಬೇಕಾ? ಅಕಸ್ಮಾತ್ ಹೆಂಗೆ ಸಾಲ್ವ್ ಮಾಡೋ ಗೊತ್ತಾಗಲಿಲ್ಲ ಅಂದ್ರೆ ನಡೀತೈತಿ, ಟ್ರೈ ಮಾಡಿರಿ. ಓಕೆ, ಓಕೆ, ಮುಗೀತು. ಓಕೆ, ಇಲೆಕ್ಟ್ರೋಡ್ ನೋಡ್ರಿ ಈ ಕಡೆ. ಈಗ ನಮಗೆ ಇವೆರಡರೊಳಗೆ ಎಷ್ಟು ಚಾರ್ಜ್ ಸ್ಟೋರ್ ಆಗೈತಿ ಒಂದು ಗೊತ್ತಾಗಬೇಕು, ಇನ್ನೊಂದು ಇವೆರಡರದು ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಾಗಬೇಕು. ಹೌದ್ರಿ? ಸೊ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ, C = Q/V ಅಂತ. ಹೌದಾ?
ಈಗ ಅವರು ಎರಡು ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಅಂತ ಕೊಟ್ಟುಬಿಟ್ಟಾರ. ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಚಾರ್ಜ್ ಅಲ್ಲೇ ಇಟ್ಟು ಪೊಟೆನ್ಷಿಯಲ್ ಆ ಕಡೆ ಕಳಿಸಿ ಚಾರ್ಜ್ ಈಸ್ ಈಕ್ವಲ್ ಟು ಕೆಪಾಸಿಟೆನ್ಸ್ ಇಂಟು ಪೊಟೆನ್ಷಿಯಲ್ ಮಾಡ್ಬೇಕಂದ್ರೆ ಪೊಟೆನ್ಷಿಯಲ್ ಗೊತ್ತಿಲ್ಲ ನಮಗೆ ಇಂಡಿವಿಜುವಲ್. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ಬೋದು ನಾವು ಅಂದ್ರೆ ಟೋಟಲ್ ತೊಗೊಂಡ್ಬಿಟ್ರೆ ಇಲ್ಲಿ ಏನಾಗ್ತದೆ ಸೀರೀಸ್ ಕೇಸ್ನೊಳಗಂದ್ರೆ ಇಂಡಿವಿಜುವಲ್ ಇದ್ರಾಗ ಎಷ್ಟು ಈಗ ಲೈಕ್ ಫಾರ್ ಎಕ್ಸಾಂಪಲ್ ಇದ್ರಾಗ 10 ಕೂಲಂಬ್ ಸ್ಟೋರ್ ಆಗಿದ್ರೆ ಇದ್ರಾಗೂ 10 ಕೂಲಂಬ ಸ್ಟೋರ್ ಆಗ್ತೈತಿ. ಟೋಟಲ್ ಚಾರ್ಜ್ ಸ್ಟೋರ್ಡು 10 ಕೂಲಂಬ. ನಮ್ಮ ಕಡೆ ಟೋಟಲ್ ಪೊಟೆನ್ಷಿಯಲ್ ಐತಿ. ನಾವು ಹೆಂಗಾರ ಮಾಡಿ ಟೋಟಲ್ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ರಿ ಟೋಟಲ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಡಿವೈಡ್ ಬೈ ಟೋಟಲ್ ಪೊಟೆನ್ಷಿಯಲ್. ಕ್ಯೂಟಿ ಅಂದ್ರೆ ಏನು? ಕ್ಯೂಟ್ ಇರ್ತಾರಲ್ಲ ಸರ್ ಅವ್ರಿಗೆ ಹಂಗಲ್ರಿ. ಟೋಟಲ್ ಚಾರ್ಜ್ ಡಿವೈಡ್ ಬೈ ಟೋಟಲ್ ಪೊಟೆನ್ಷಿಯಲ್. ಸೊ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ಟೋಟಲ್ ಕೆಪಾಸಿಟೆನ್ಸ್ ಇಂಟು ಟೋಟಲ್ ಪೊಟೆನ್ಷಿಯಲ್ ಎಷ್ಟೈತಿ 20. ಸೊ ನಾವು ಹೆಂಗಾರ ಮಾಡಿ ಅಂದ್ರೆ ಹೆಂಗಾರ ಮಾಡಲ್ಲ ಏನು ಮಾಡ್ಬೇಕು ಅದನ್ನು ಮಾಡಿ ಟೋಟಲ್ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಸೊ ಇದನ್ನ ಬೇಕಾದ್ರೆ ಇಕ್ವೇಶನ್ 1 ಅಂತಂದು ಟೋಟಲ್ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಏನು CS ಇಸ್ ಈಕ್ವಲ್ಸ್ ಟು C1 C2 ಡಿವೈಡ್ ಬೈ C1 ಪ್ಲಸ್ C2. ನಾವು ಹೆಂಗೆ ಮಾಡಾಕತ್ತೆ ಸರ್ 1/C1 ಪ್ಲಸ್ 1 ಹಂಗೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಫಾಸ್ಟ್ ಆಗ್ತೈತೆ. ಎರಡು ಕೆಪಾಸಿಟರ್ ಸೀರೀಸ್ನಾಗಿದ್ದಾಗ ಇದನ್ನ ಯೂಸ್ ಮಾಡ್ಬೋದು. ಯಾಕಂದ್ರೆ ಆ 1/CS ನೊಳಗೆ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ನೀವು ಟೆನ್ಷನ್ನಾಗ ಲಾಸ್ಟಿಗೆ ಆನ್ಸರ್ ಬಂದ ಮೇಲೆ ರೆಸಿಪ್ರೋಕಲ್ ಮಾಡೋದು ಮರ್ತು ಬಿಡ್ತಾರೆ ಹೆಚ್ಚು. LCM ಒಂದು ಪ್ರಾಬ್ಲಮ್ ಆಗ್ತೈತಿ, ಇನ್ನೊಂದು ರೆಸಿಪ್ರೋಕಲ್ ಮಾಡಾರ್ದ ಹಂಗೆ ಆನ್ಸರ್ ಇಟ್ಬಿಡ್ತಾರೆ. ಸೊ ಅದ್ರ ಸಲುವಾಗಿ C1 C2 2 6 ನೋಡ್ರಿ 12 ಇಂಟು 10⁻⁻12 ಇದೊಂದು 10⁻⁻6 ಇದೊಂದು 10⁻⁻6 ಡಿವೈಡ್ ಬೈ 2 ಆ್ಯಡ್ ಮಾಡಿ 8 ಇಂಟು 10⁻⁻6 ಕೊಡ್ತೀನಿ. 4 2s 8 4 3s. ಸೊ 3/2 ಇಸ್ 1.5. ಇದು 10⁻⁻6 ಮ್ಯಾಲ್ ಹೋಗಿ ಇದು ಮೈಕ್ರೋ ಫ್ಯಾರಡ್ ಉಳಿತು 1.5 ಮೈಕ್ರೋ ಅಥವಾ 3/2 ಅಂತ ಹಂಗೂ ಇಡ್ಬೋದು ನೀವು ಬೇಕಾರೆ. ಫರ್ದರ್ ಕ್ಯಾಲ್ಕುಲೇಷನ್ಗೆ ಸ್ವಲ್ಪ ಬೇಕಾದ್ರೆ ಈಸಿ ಆಗ್ತೈತಿ. ಹಂಗಾಗಿ ಬಿಡಂತವ್ರಿ 3/2 ಮೈಕ್ರೋ ಫ್ಯಾರಡ್. ಮುಗಿದು ಹೋದಲ್ರಿ ಇಲ್ಲಿಗೆ ಮತ್ತೆ ನಾವು ಆಕ್ಚುಲಿ CS ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದು ಎದಕ್ಕೆ ಗೊತ್ತಿಲ್ಲ ಟೋಟಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಕ್ಕಂತ ಹೇಳಿ. ಸೊ ದೇರ್ ಫೋರ್ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಶನ್ 1 ಅಂತಾರನ್ರಿ ಅಥವಾ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು ಟೋಟಲ್ ಕೆಪಾಸಿಟೆನ್ಸ್ ಇಂಟು ಟೋಟಲ್ ಪೊಟೆನ್ಷಿಯಲ್. ಸೊ 2 1s 10s 3 10s 30 ಮೈಕ್ರೋ ಫ್ಯಾರಡ್ ಅಲ್ಲಿ ಹಂಗಲ್ ಫ್ಯಾರಡ್ ಅನ್ನು ಮಾಡಿದೆವು. ಕೂಲಂಬ್ ಚಾರ್ಜ್ ಇದು ಫ್ಯಾರಡ್ ಅಂತ. ಓಕೆ ಹೋಗ್ಬಿಟ್ಟು ದೇರ್ ಫೋರ್ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು ಇಂಡಿವಿಜುವಲ್ ಚಾರ್ಜಸ್ ಇಸ್ ಈಕ್ವಲ್ ಟು 30 ಮೈಕ್ರೋ ಕೂಲಂಬ್. ಇಲ್ಲಿ ಬಂದಿ ನಾವೀಗ. ಸೊ ಇಷ್ಟು ಕೆಲಸ ಆತ. ನೆಕ್ಸ್ಟ್ ಇಂಡಿವಿಜುವಲ್ ಪೊಟೆನ್ಷಿಯಲ್. ಸೊ ಇಂಡಿವಿಜುವಲ್ ಪೊಟೆನ್ಷಿಯಲ್ ಹೆಂಗೆ ಮಾಡ್ತೀರಿ? ದೇರ್ ಫೋರ್ V ಇಸ್ ಈಕ್ವಲ್ಸ್ ಟು ಫ್ರಮ್ ದ ಸೇಮ್ ಫಾರ್ಮುಲಾ C ಇಸ್ ಈಕ್ವಲ್ ಟು Q/V ನಾವೇನು ಮಾಡ್ಬೋದು? V ಇಸ್ ಈಕ್ವಲ್ ಟು Q/C. ಹೌದ್ರಿ? ಈಗ ಒಂದು ಹಂಗೆ ಹೇಳ್ತೀನಿ ಕೇಳ್ತೀರಿ. ಮುಂದೆ ನಾವು ಒಂದು ಕೆಲಸ ಮಾಡೋಣ, ಫಾರ್ಮುಲಾ ಹಚ್ಚು. V1 ಇಸ್ ಈಕ್ವಲ್ಸ್ ಟು Q/C1. Q1/C1 ಅಂತೂ ಬರಿಬಹುದು, ಆದ್ರೆ ಇಲ್ಲಿ ಚಾರ್ಜ್ ಎಲ್ಲ ಕಡೆ ಸೇಮ್ ಇರ್ತೈತಿ. ದಟ್ ಈಸ್ ಈಕ್ವಲ್ ಟು 30 ಇಂಟು 10⁻⁻6 ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ C1 ಎಷ್ಟೈತಿ 2 ಇಂಟು 10⁻⁻6 ಇಷ್ಟ. ಹೌದ್ರಿ? ಸೊ V1 ಇಸ್ ಈಕ್ವಲ್ಸ್ ಟು 15 ವೋಲ್ಟ್. ದೇರ್ ಫೋರ್ V2 ಇಸ್ ಈಕ್ವಲ್ಸ್ ಟು 20 - 15. ಎರಡು ಸೇರಿ 20 ಆಗ್ಬೇಕಾ? ಯಾಕೆ ಸರ್ ಅದು ಹೆಂಗೆ ಹೇಳ್ತೀರಿ ಸರ್ ನೀವು? ಇಲ್ಲಿ ಐತಿ ಟೋಟಲ್ ಪೊಟೆನ್ಷಿಯಲ್ ಅದು ಡಿವೈಡ್ ಆಗಿರ್ತೈತಿ. ಈಗ ನೋಡ್ರಲ್ಲ ಇನ್ನೊಂದು ರೀತಿ ಇದು CET ಒಳಗೆ ಯೂಸ್ ಆಗ್ತೈತಿ. ಏನೊಂದು ಹೇಳ್ತೀನಿ ನಾ, CET ಒಳಗೆ ಪರ್ಟಿಕ್ಯುಲರ್ಲಿ ಫಿಸಿಕ್ಸ್ನೊಳಗೆ ಭಾಳಷ್ಟು ನ್ಯೂಮರಿಕಲ್ಸ್ನೊಳಗೆ ಈ ಡೈರೆಕ್ಟ್ಲಿ ಆ್ಯಂಡ್ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿ ನಾವು ವಿಚಾರ ಮಾಡ್ತೀವಲ್ಲ, ಅದು ಭಾಳ ಯೂಸ್ ಆಗ್ತದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಸೊ ಈಗಲೇ ನಮಗೆ ಇಲ್ಲೇ ಎಷ್ಟು ಪೊಟೆನ್ಷಿಯಲ್ ಐತಿ ಬೇಕಾಗೈತಿಲ್ರಿ? ಈಗ ಬೇಕಾಗೈತಿಲ್ರಿ? V ಇಸ್ ಈಕ್ವಲ್ ಟು Q/C. ದಟ್ ಮೀನ್ಸ್ ವೋಲ್ಟೇಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್. ಈಗ ಅಕಸ್ಮಾತ್ ಚಾರ್ಜ್ ನಾವು ಕ್ಯಾಲ್ಕುಲೇಟ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಚಾರ್ಜ್ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದನ್ನ ಇಲ್ಲೇ ಯೂಸ್ ಮಾಡ್ಕೊಂಡಿವಿ. ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡದೇನೆ ಇಂಡಿವಿಜುವಲ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ ಕೇಳ್ತೀರಿ? ಏನು ಹೇಳಕ್ ಹೊಂಟೀನಿ ಗೊತ್ತಾಗ್ತದೆ ನೋಡಿ. ಮತ್ತು ಏನು ಹೇಳಕ್ ಹೊಂಟೀನಿ?
ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಲಾರ್ದ ಇಂಡಿವಿಜುವಲ್ ಪೊಟೆನ್ಷಿಯಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್. ಅಂದ್ರೆ ಈ ರೇಷಿಯೋ ಈಗ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಇನ್ವರ್ಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಏನಾಗ್ತದೆ ಗೊತ್ತೇನ? ಇರಲಿ ಟ್ರಾನ್ಸ್ಪೋರ್ಟ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಏನಾಗ್ತದೆ ಗೊತ್ತೇನ? ಈಗ ಲೈಕ್ ನಾ ಹಂಗೆ ಹೇಳ್ತೀನಿ ನೋಡ್ರಿ, ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೈ ಅಂತಿತ್ತಂದ್ರೆ y1 ಡಿವೈಡೆಡ್ ಬೈ y2 ಮತ್ತು x1 ಡಿವೈಡ್ ಬೈ x2 ಸೇಮ್ ರೇಷಿಯೋ ಒಳಗಿರ್ತಾವ. ಅಂದ್ರೆ ಅದ್ರದ್ದು ಎರಡು ವ್ಯಾಲ್ಯೂಸ್ ಇದ್ವು ಅಂದ್ರೆ ಗೊತ್ತಾತ್ರಿ? ಓಕೆ, ಈಗ ಹೇಳ್ತೀನಿ ನೋಡ್ರಿ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್ ಆಗಿದ್ದಕ್ಕೆ ಹೆಂಗಾಗತ್ತೆ ಗೊತ್ತ? v1 ಬೈ v2 ಇಸ್ ಈಕ್ವಲ್ ಟು c2 ಬೈ c1 ಆಗ್ತದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಕ್ಕೆ ಈಗ ತಡ 2 ಮತ್ತು 6 ಈಗ ಇದು ಅರ್ಥ ಏನು ಗೊತ್ತಾನ? ಪೊಟೆನ್ಷಿಯಲ್ ಹೋಗ್ಲಿ, ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್ ಆತಲ್ಲ, ಕೆಪಾಸಿಟೆನ್ಸಸ್ಗಳು ಯಾವ ರೇಷಿಯೋದೊಳಗಿರ್ತಾವಲ್ಲ ಅದ್ರದ್ದು ರಿವರ್ಸ್ ರೇಷಿಯೋ ಒಳಗೆ ಪೊಟೆನ್ಷಿಯಲ್ ಇರ್ತೈತಿ. ಈಗ ತಡ್ರಿ ಹೇಳ್ತೇನೆ. ಈ ಕೆಪಾಸಿಟೆನ್ಸ್ ಎಷ್ಟು, ಇದ್ರದ್ದು ಎಷ್ಟು, ಎರಡು ಯಾವ ರೇಷಿಯೋ ಒಳಗದಾವ? ಸಿಂಪ್ಲಿಫೈ 1:3 ಹೌದಿಲ್ರಿ? ಆ 1:3 ಒಳಗಿಂದ 1+3 ಎರಡು ಆಡ್ ಮಾಡ್ರಿ. ಹಾ, ಈಗ ಆಸ್ತಿ ಎಷ್ಟೈತೆ ಗೊತ್ತನು? ಒಬ್ಬ ಅದಾನ, ಅವ್ನಿಗೆ ಇಬ್ರು ಮಕ್ಕಳು ಅದಾರ, 20 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನ ಮಕ್ಕಳ ನೋಡು ಪಾರ್ಶಾಲಿಟಿ ಮಾಡಾಕತ್ತಾನ. ಯಾಕೆ ಅವಂಗ ಗೊತ್ತು. ಅವೇನು ಮಾಡ್ತಾನ, 1:3 ಒಳಗೆ ತನ್ನ 20 ಕೋಟಿನ ಭಾಗ. ಆದ್ರೆ ಉಲ್ಟಾ ಐತಿ. ಇವರು ಕೆಪಾಸಿಟೆನ್ಸ್ 1:3 ಇದ್ರೆ ಪೊಟೆನ್ಷಿಯಲ್ ಅದ್ರದ್ದು ಉಲ್ಟಾ ರೇಷಿಯೋ ಒಳಗೆ 3:1 ಡಿವೈಡ್ ಆಗ್ತೈತೆ. ಏನು ಅರ್ಥ ಆಗತ್ತೆ? ಓಕೆ ನೋಡ್ರಿ, ಇನ್ನೊಂದು ಹೇಳಾಗತ್ತಾನೆ. ಆಸ್ ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್, ಕೆಪಾಸಿಟೆನ್ಸಸ್ ಯಾವ ರೇಷಿಯೋ ಒಳಗೆ ಇರ್ತಾವಲ್ಲ ಅದ್ರದ್ದು ಉಲ್ಟಾ ರೇಷಿಯೋ ಒಳಗೆ ಪೊಟೆನ್ಷಿಯಲ್ ಇರ್ತೈತಿ. ಟೋಟಲ್ ಪೊಟೆನ್ಷಿಯಲ್ ಎಷ್ಟು? So now we need to divide this 20 in this ratio 3:1. Capacitance here 1:3 ಐತೆ. ಇವು ಇನ್ವರ್ಸ್ಲಿ ಇದ್ದದಕ್ಕೆ ಇದು 3:1 ಮಾಡ್ರಿ. ಹೆಂಗೆ ಮಾಡ್ಬೇಕು? 20 ಕೋಟಿ ರೂಪಾಯಿನ ಒಂದೇ ಮಗಳಿಗೆ ಗೊತ್ತಿಲ್ಲ 3 ಭಾಗ. 20 ಕೋಟಿ ಒಳಗೆ 20 ಕೋಟಿ ಒಳಗೆ 3 ಅಂತ ಅಲ್ಲದ, ಇವಂಗೆ 3 ಇವಂಗೆ 1 ಅಂದ್ರೆ ಏನು ಮಾಡ್ಬೇಕು? 3+1 ಮಾಡ್ಬೇಕು. ಒಟ್ಟು ಆಸ್ತಿನ 4 ಭಾಗ ಆಗಿ ಡಿವೈಡ್ ಮಾಡ್ಬೇಕು. ಸರ್ ಇದೆಲ್ಲ ತಪ್ಪಲ್ಲ ಸರ್. ನೀವು ವಿದ್ಯಾರ್ಥಿಗಳಿಗೆ ಹಿಂಗೆ ಆಸ್ತಿ ಪಾಲ್ ಮಾಡೋದು ಇಂಥವೆಲ್ಲ ಹೇಳ್ಕೊಡ್ಬಾರ್ದಲ್ಲ. ಸೊ 3+1 ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು? 4. ಸೊ 20 crores ಅನ್ನ ಯಾರಿಗೆ ಗೊತ್ತು? 20 ಕೋಟಿ ಐತೆ 20 ರೂಪಾಯಿ ಐತೆ ಗೊತ್ತಿಲ್ಲ, ಯಾರಿಗೆ ಗೊತ್ತು? ಲೆಟ್ ಅಸ್ ಸೇ 20 crores. ಇಮ್ಯಾಜಿನೇಷನ್ ಆಗಿ ಏನು ಹೋಗೋದಿಪ್ಪ? 20 crore ಡಿವೈಡೆಡ್ ಬೈ 4 ಎಷ್ಟ? 5 ಹೌದಿಲ್ರಿ? ಹಾ, ಹಂಗೆ ಒಬ್ರಿಗೆ 5 ಈಗದ ಒಂದು ಭಾಗ ಅಂದ್ರೆ 5 ಆತ. ಹಂಗ 3 ಇವಂಗ 1 ಇವ ಅಂದ್ರೆ 20 when it is divided by 4 4 ಭಾಗಗಳನ್ನ 20 ಕೋಟಿ ರೂಪಾಯಿಯನ್ನ 4 ಭಾಗಗಳನ್ನಾಗಿಸಿ ಆ 4 ಭಾಗಗಳಲ್ಲಿ 3 ಭಾಗವನ್ನು ಇವನಿಗೆ 1 ಭಾಗ ಇವನಿಗೆ ಕೊಡಬೇಕು. ಹ್ಞೂನ್ರಿ, 20 ಕೋಟಿ ಒಳಗೆ 4 ಭಾಗ ಮಾಡಿದ್ರೆ 5 4 ಆಗ್ತಾವ. ಅಂತಾವ್ 3 5 5 5 3 ಹಂಗೆ ಕೆಲಸ ಮಾಡಿ. 20 ಕೋಟಿ ರೂಪಾಯಿ ಐತೆ, ಅವು 20 ಕೋಟಿ ರೂಪಾಯಿ ಚಿಲ್ಲರದಾವ ಅಂತ ತಿಕ್ಕೋರಿ. ಅವು 5 ರೂಪಾಯಿ ಕಾಯಿನ್ ಅದಾವ, 1 2 ಬೇಡ, 5 ರೂಪಾಯಿ ಕಾಯಿನ್ ಅದಾವ. ಸೊ ಏನು ಮಾಡ್ಯಾನಂದ್ರೆ ದೊಡ್ಡ ಗೋಣಿ ಚೀಲದೊಳಗೆ 3 ಗೋಣಿ ಚೀಲದೊಳಗೆ 5 crore ಈಚ್, 4 ಗೋಣಿ ಚೀಲದೊಳಗೆ 5 ಕೋಟಿ 5 ಕೋಟಿ 5 ಕೋಟಿ 5 ಕೋಟಿ. ಸೊ 3 ಗೋಣಿ ಚೀಲ ಗೋಸ್ ಟು ಫಸ್ಟ್ ಪರ್ಸನ್. ಎಷ್ಟು ಸಿಕ್ತವಂಗ? 15 ಕೋಟಿ. ಇವಂಗ 5 ಕೋಟಿ. ಆನ್ಸರ್ ಬಂತಲ್ರಿ? ಈಗ ನಾವು ಏನು ಇಲ್ಲಿ ಯೂಸ್ ಮಾಡ್ಕೊಡೇ ಇಲ್ಲ ಗೊತ್ತನ? ಚಾರ್ಜ್ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಯೂಸ್ ಮಾಡ್ಕೊಂಡಿವಿ ನಾವು. ಆ್ಯಕ್ಚುಲಿ ಥಿಯರಿ ಒಳಗೆ ಎಕ್ಸಾಮ್ನಾಗ ಕೇಳಿದ್ರೆ ನೋಡಿ ಆಸ್ತಿ ಎಷ್ಟೈತೆ ನೋಡಿ, ಹಿಂಗೆ ಅನ್ಬಾರ್ದೆ. ಥಿಯರಿ ಒಳಗೆ ಇದು ಫಾರ್ಮುಲಾ ಹಚ್ಚಿ ಅವ್ರು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ನೀವು CET ಒಳಗೆ ಇದು ಕೇಳಿದಾಗ ಹಿಂಗೆ ಮಾಡ್ಬೋದು, ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಆದ್ರೆ ಅಂದಂಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಲ್ಲ, ಯಾವಾಗ ನಾವು ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್ ಯೂಸ್ ಮಾಡ್ಕೊಂತಿರ್ತೀವಲ್ಲ, ಇವೆರಡು ಬಿಟ್ಟು ಇನ್ನೊಂದು ಇರ್ತಲ್ಲ, ಅದು ಕಾನ್ಸೆಂಟ್ ಇರ್ಬೇಕದು. ಅಂದಷ್ಟು ಹಂಗೆ ಮಾಡಕ್ಕೆ ಬರ್ತೈತಿ.
ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದಾಗ ಕಾನ್ಸ್ಟೆಂಟ್ ಹಾಕಿರ್ತೀವಿ ಇಲ್ಲ ಅಣ್ಣ, ಕಾನ್ಸ್ಟೆಂಟ್ ತೆಗೆದ್ರೆ ಪ್ರಪೋರ್ಷನಾಲಿಟಿ ಸಿಂಬಲ್ ಹಾಕ್ಬೋದು. ನೀವು ಇಲ್ಲಿ ಯೂನಿವರ್ಸಲಿ ಪ್ರಪೋರ್ಷನಲ್ ಅಂತ ಯೂಸ್ ಮಾಡ್ಕೊಂತೀರಂತ ಇಲ್ಲಿ ಒಂದು ಕಾನ್ಸ್ಟೆಂಟ್ ತೆಗಿಬೇಕು. ಕಾನ್ಸ್ಟೆಂಟ್ ತೆಗಿಬೇಕಂದ್ರೆ ಕಾನ್ಸ್ಟೆಂಟ್ ಇರ್ಬೇಕಲ್ಲೇ. ಚಾರ್ಜ್ ಕಾನ್ಸ್ಟೆಂಟ್ ಐತೆ ಇಲ್ಲಿ ಇರ್ಬೇಕು ಬಿಡ್ರಿ ಸರ್. ನೀವು ಇಷ್ಟು ಹೇಳಾಗತ್ತೀರಂದ್ರೆ ಇರ್ಬೇಕು ಬಿಡ್ರಿ. ಎಲ್ಲಿ ಇರ್ಬೇಕು ಬಿಡ್ರಿ, ಗ್ಯಾರಂಟಿ. ದೀಸ್ ಟು ಆರ್ ಇನ್ ಸೀರೀಸ್. ಅರ್ಥ ಆಗ್ತಿದ್ದು ಇದಿಷ್ಟು ಬರ್ಕೋರಿ. ಮತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಈಗ ನೀವೇನು ಮಾಡ್ಬೇಕಂದ್ರೆ ನಾ ಬರೆಸಿದ ಪ್ರಶ್ನೆಗಳೊಳಗೆ ಮೂರನೇದ್ದು ನೀವೇ ಸಾಲ್ವ್ ಮಾಡ್ಬೇಕು ಕಂಪ್ಲೀಟ್ಲಿ. ಯಾಕಂದ್ರೆ ಇದೇನು ನಾವು ಸಾಲ್ವ್ ಮಾಡಿದಲ್ಲ ಜಸ್ಟ್ ಇದ್ದ ಪ್ಯಾಟರ್ನಾಗ ಐತೆ ಅದು ಸೇಮ್. ನೋಡಿರ್ಬೇಕಾರೆ ಒಂದು ಸರ್ತಿ ಓದಿ ಕಂಪ್ಯಾರಿಸನ್ ಮಾಡಿ. ಮತ್ತು 2 ಕೆಪಾಸಿಟರ್ ಕೊಟ್ಟಾರ, 2 ಇದ್ರಾಗದಾವ ಬೆಟಗೆರೆಯಾಗ ಎಷ್ಟಿಲ್ಲ ಇವತ್ತು ಇದ್ರಾಗದಾವ ಸೀರೀಸ್ನಾಗ. ಟೋಟಲ್ ಪೊಟೆನ್ಷಿಯಲ್ ಕೊಟ್ಟಾರ. ಮತ್ತು ಈ ಕ್ವಶನ್ನಾಗ ಎಷ್ಟಿತ್ತು ಟೋಟಲ್ ಪೊಟೆನ್ಷಿಯಲ್? ಯಾರು ಫ್ರೀ ಇದ್ರೆ ಹೇಳ್ರಿ, ಇದು ನಾ ಫ್ರೀ ಇದೀನಿ, ನಾ ಹೇಳ್ತೀನಿ 20 ವೋಲ್ಟ್. ನೆಕ್ಸ್ಟ್ ಕ್ವಶನ್ ಟೋಟಲ್ ಪೊಟೆನ್ಷಿಯಲ್ ಐತಿ 10 ವೋಲ್ಟ್. ಮತ್ತು ಕ್ಯಾಲ್ಕುಲೇಟ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ಅಂತ ಕೇಳ್ಯಾರ. ಸೊ ಕ್ವಶನ್ ನಂಬರ್ 7 ಅಥವಾ ಇವತ್ತು ಬರೆಸಿದ ಪ್ರಶ್ನೆಗಳಲ್ಲಿ ಮೂರನೇದ್ದು, ಅದನ್ನು ನೀವು ಸಾಲ್ವ್ ಮಾಡ್ಬೇಕು. ಹ್ಞೂ ರೀ, ಒಂದು ನಿಮಿಷ ನೋಡ್ತೀನಿ. ಬೇರೆ ಒಂದೇ ಓಕೆ. ಇದು ಕ್ವಶನ್ ನಂಬರ್ 7 ಇದ್ದು ಚಾರ್ಜ್ ಸ್ಟೋರ್ಡ್ 18.75 ಮೈಕ್ರೋಕೂಲಮ್, V1 6.25, V2 3.75. ಇಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಕೇಳ್ಯಾರ 1.875 ಮೈಕ್ರೋಫ್ಯಾರಡ್. ಇಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಕೇಳ್ಯಾರ ಅವರು. ಹಂಗೆ ಮಾಡ್ಯಾರ, ಇಲ್ಲಿ ತೋರಿ ನಡೀತೈತೆ. ನೀವು ಹೋದ ಕ್ವಶನ್ನಾಗ ಮತ್ತು ಫ್ರಾಕ್ಷನ್ನಾಗ ಇಟ್ಟಿದ್ರಿ ಇಲ್ಲ ಅಲ್ರಿ, ನಡೀತೈತಿ. ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ. ಬೆಟರ್ ಏನು ಮಾಡ್ಬೇಕು ಅಂತಂದ್ರೆ ಇಂಥವು ಫ್ರಾಕ್ಷನ್ನಾಗ ಬಂದ್ರೆ ಎಕ್ಸಾಮ್ನಾಗ ಫ್ರಾಕ್ಷನ್ನಾಗೂ ಇಟ್ಟು ಡೆಸಿಮಲ್ನಾಗ ಇಟ್ಟು ಬಂದ್ಬಿಡ್ಬೇಕು. ನಿಮ್ಗೆ ಏನು ಬೇಕು ಅಂತ ಹೇಳಿ. ಓಕೆ, ಚಾರ್ಜ್ ಸ್ಟೋರ್ಡ್ 18.75 ಮೈಕ್ರೋಕೂಲಮ್. ಎಷ್ಟು ಜನಕ್ಕೆ ಆನ್ಸರ್ ಬಂತಿದೆ? ಅಡ್ಡಿಲ್ಲ. ಓಕೆ, ಹಂಗಾರೆ ಒಂದು ಕೆಲಸ ಮಾಡೋಣ ನಾವು. ಆದ್ರೆ ಇನ್ನು ಸ್ವಲ್ಪ ಏನಾರ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಇದ್ರೆ ಬೇಕಾದ್ರೆ ಅದನ್ನು ನೀವು ಆಮೇಲೆ ಮಾಡ್ತೀರಿ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನಾನು. ಇವತ್ತು ಬರ್ಸೋದು ಫಸ್ಟ್ ಕ್ವಶನ್ ಸ್ವಲ್ಪ ಬೇರೆ ಟೈಪ್ ಆಯ್ತದೆ, ಪಟ್ ಅಂತ ಗೊತ್ತಾಗಂಗಿಲ್ಲ. ಸೊ ಏನು ಕ್ವಶನ್ ನೋಡೋಣ. ಹಾಂ, ಸೊ ಏನೇನು ಕೆಲಸ ಮಾಡಾಕತ್ತೀರಿ ಅದನ್ನು ಬಿಟ್ಟು ಇಲ್ಲಿ ಬರ್ರಿ. 2 capacitors of capacitances 1 microfarad and 3 microfarad. ಇಲ್ಲಿ ಬಿಡ್ರಿ ಇಲ್ಲಿ ಕೇಳ್ರಿ, ಇದು ಸ್ವಲ್ಪ ಬೇರೆ ಬೇಕು. ಆರ್ ಚಾರ್ಜ್ಡ್ ಟು 800 volt and 400 volt respectively. Find the common potential difference. Charge is stored on each capacitor and energy dissipated ಅಂತ ಕೇಳಾರ. ಹೌದ್ರಿ? ಇದು ಯಾವ ಎ? 5A. ಸೆಕೆಂಡ್ ಇಯರ್ ಎ ಅಂದ್ರಿ. ಮತ್ತೆ 5A ಬುಕ್ ಓಪನ್ ಮಾಡ್ರಿ, ಹೇಳ್ತೀನಿ ನಾನು. ಅದರೊಳಗೆ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಟಾಪಿಕ್ ಓಪನ್ ಮಾಡಿ
ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಆದಮೇಲೆ ರಿಮಾರ್ಕ್ಸ್ ಅಂತ ಇರ್ತಾವೆ, ಅದು ಯಾರು ಫಸ್ಟ್ ಓಪನ್ ಮಾಡ್ತೀರಾ ಪೇಜ್ ನಂಬರ್ ಹೇಳ್ಬೇಕು. 58 ಅಂತ ನೋಡ್ರಿ. ಹಾಂ, ಅದರೊಳಗೆ ಆ ರಿಮಾರ್ಕ್ಸ್ ನೀವು ಹುಡ್ಕೊಂತ ಹೋದ್ರೆ ಹಂಗೆ ಮುಂದೆ ಮುಂದೆ ನೋಡ್ಕೊಂತ ಹೋದ್ರೆ ಎಲ್ಲರ ಒಂದು ಕಡೆ ಕಾಮನ್ ಪೊಟೆನ್ಷಿಯಲಿಗೆ ಅಂತ ಒಂದು ಶಾರ್ಟ್ಕಟ್ ಫಾರ್ಮುಲಾ, ಎನರ್ಜಿ ಡಿಸಿಪೇಟೆಡಿಗೆ ಒಂದು ಫಾರ್ಮುಲಾ ಸಿಕ್ವನ ಎಲ್ಲದಲ್ಲಿ ಗೊತ್ತಾಗೋದು. ಕೊಡ್ರಿ ಒಂದು ಸೆಕೆಂಡ್. ಈ ರಿಮಾರ್ಕ್ಸ್ ಎಲ್ಲ ಮತ್ತು ಪೇಜ್ ನಂಬರ್ 62 ಅದನ್ನು ಹೇಳಿದ ಹಂಗೆ ಮುಂದೆ ನೋಡ್ಕೊಂತ ಹೋಗ್ರಿ ಸಿಗ್ತೈತೆ ಅಂತ ಹೇಳಿದ್ದೆ. ಪೇಜ್ ನಂಬರ್ 62ದೊಳಗೆ ಫಸ್ಟ್ ಹೆಡ್ಡಿಂಗ್ ಐತೆ ನೋಡ್ರಿ, ಒಂದು ಕಾಮನ್ ಪೊಟೆನ್ಷಿಯಲ್. ಆಮೇಲೆ ಅಲ್ಲೇ ಸ್ವಲ್ಪ ಕೆಳಗೆ ಒಂದು ಇನ್ನೊಂದೇನೋ ಹಾಫ್ C1 C2 ಡಿವೈಡ್ ಬೈ ಅಂತ ಒಂದು ಫಾರ್ಮುಲಾ ಐತೆ ನೋಡ್ರಿ. ಅದ್ರ ನೆಕ್ಸ್ಟ್ ಇಲ್ಲಿ ಐತೆ ನೋಡ್ರಿ, ಇದು ಎನರ್ಜಿ ಡಿಸಿಪೇಟೆಡ್. ಈ ಕ್ವಶನ್ನಾಗ ಏನು ಕೇಳಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಫಾರ್ಮುಲಾ ಅದಾವ ಈಗಲ್ಲೇ. ಹಾಂ, ಈಗ ಈ ಟೆಕ್ಸ್ಟ್ ಬುಕ್ ತೆಗಿಸಿ ನಾನು ಪೇಜ್ ನಂಬರ್ 62 ಒಳಗೆ ಏನು ಫಾರ್ಮುಲಾ ಕೊಟ್ಟಾರ ನೋಡ್ರಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಇವ್ರು ಇಲ್ಲಿ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಿದ್ದ ಫಾರ್ಮುಲಾ ಏನೈತಲ್ಲ ಇದನ್ನು CET ಒಳಗೆ ಶಾರ್ಟ್ಕಟ್ ಫಾರ್ಮುಲಾ ಆಗಿ ಯೂಸ್ ಮಾಡ್ಬೇಕು. ನೀವು ಥೇರಿ ಒಳಗೆ ಇವ್ನು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಇಲ್ಲಿ ಬೇರೆ ಮೆಥಡಲ್ಲೇ ಮಾಡ್ಬೇಕು ನಾವೀಗ. ಇವರು ಏನು ಮಾಡ್ಯಾರ, ಇಲ್ಲಿ ಹೆಂಗೆ ವ್ಯಾಲ್ಯೂಸ್ ಕೊಟ್ಟಾರಲ್ಲ ಹಂಗೆ ವ್ಯಾಲ್ಯೂಸ್ ಕೊಡ್ಲಾರ್ದ ಇವು ವ್ಯಾಲ್ಯೂಸ್ ಹಂಗೆ ತೊಗೊಂಡು ಸಾಲ್ವ್ ಮಾಡ್ಕೊತ ಹೋಗಿ ಹಿಂಗೆ ಅಂತ ಹಿಂಗಾಗಿ ಒಂದು ಹಿಂಗೆ ಇರ್ತೈತೆ ಅಂತ ಒಂದು ಫಾರ್ಮುಲಾ ಕೊಡ್ತಾರೆ. ಇಲ್ಲಿ ಈ ಕ್ವಶನ್ನಾಗ VC ಕೇಳ್ಯಾರ. VC ಅಂದ್ರೆ ಕಾಮನ್ ಪೊಟೆನ್ಷಿಯಲ್ ಅಂತ ಒಂದೇನೋ ಇರ್ತೈತೆ, ಅದನ್ನು ಕೇಳ್ಯಾರ. ಆ ಕಾಮನ್ ಪೊಟೆನ್ಷಿಯಲ್ ಸಾಲ್ವ್ ಮಾಡೋಕ್ಕೆ ಥೇರಿ ಮೆಥಡ್ ಒಂದು ಬೇರೆ ಐತಿ. ಈ ಥೇರಿ ಮೆಥಡನ್ನ ಮಾಡ್ಕೊಂತ ಹೋಗಿ ನಾವು ಒಂದು ಶಾರ್ಟ್ಕಟ್ ರೆಡಿ ಮಾಡಿ ಇಟ್ಕೋಬೋದು. ಅದಾದಮೇಲೆ ಎನರ್ಜಿ ಡಿಸಿಪೇಟೆಡಿಗೂ ಒಂದು ಫಾರ್ಮುಲಾ ಐತೆ. ನೀವು ಆಮೇಲೆ ಫ್ರೀ ಟೈಮ್ ಇದ್ದಾಗ ಯಾವಾಗ ಅದನ್ನು ನೋಡ್ಕೊಂಡು ಇಟ್ಕೊಂಡ್ರಿ ಒಂದು ಸರ್ತಿ ಫಾರ್ಮುಲಾ, ಆಮೇಲೆ CET ಒಳಗೆ ಯೂಸ್ ಆಗ್ತದೆ ಸಾಲ್ವ್ ಮಾಡೋಣ ಅಂತ ಅದ್ರ ಬೇಸ್ಡ್ ಕ್ವಶನ್ಸ್. ಸೊ ಈಗ ನಾನು ಏನು ಮಾಡ್ತೀನಿ, ಥೇರಿ ಒಳಗೆ ವಿತೌಟ್ ಯೂಸಿಂಗ್ ದ ಶಾರ್ಟ್ಕಟ್ ಫಾರ್ಮುಲಾ ಬೇರೆ ಹಂಗೆ ಸಾಲ್ವ್ ಮಾಡೋಣ. ಹಂಗಂದ್ರೆ ಅಂತ ಅರ್ಥ ಮಾಡ್ಕೋಬೇಕಲ್ಲ ಮೊದಲು. ಕಾಮನ್ ಪೊಟೆನ್ಷಿಯಲ್, ದೇರ್ ಇಸ್ ಅ ಫಾರ್ಮುಲಾ ಫಾರ್ ಕಾಮನ್ ಪೊಟೆನ್ಷಿಯಲ್, ಲೆಟ್ ಅಸ್ ಯೂಸ್ ದ್ಯಾಟ್ ಅಂತ ಮಾಡಕ್ಕೆ ಬರಂಗಿಲ್ಲ. ಕಾಮನ್ ಪೊಟೆನ್ಷಿಯಲ್ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ಹಾಂ, ಈಗ ಹೇಳ್ರಿ, ಎರಡು ಕೆಪಾಸಿಟರನ್ನು ಸೀರೀಸ್ ಒಳಗೆ ಕನೆಕ್ಟ್ ಮಾಡಿದ್ರೆ ಏನು ಸೇಮ್ ಇರುತ್ತೆ, ಪ್ಯಾರಲಲ್ನಾಗ ಕನೆಕ್ಟ್ ಮಾಡಿದ್ರೆ. ಈ ಕ್ವಶನ್ನಾಗ ಅವ್ರು ಪ್ಯಾರಲಲ್ನಾಗ ಕನೆಕ್ಟ್ ಮಾಡ್ಯಾರ ಸೀರೀಸ್ ಕನೆಕ್ಟ್ ಮಾಡ್ಯಾರ? ನೋಡ್ರಿ, ಅವಸರ ಮಾಡ್ಬೇಡ್ರಿ. ಪ್ಯಾರಲಲ್ ಕನೆಕ್ಟ್ ಮಾಡ್ಯಾರ ಸೀರೀಸ್ ಕನೆಕ್ಟ್ ಮಾಡ್ಯಾರ್ರಿ? ಹೌದಾ? ಸೊ ಪ್ಯಾರಲಲ್ನಾಗ ಏನು ಸೇಮ್ ಇರ್ಬೇಕು? ಮತ್ತೆ ನೋಡ್ರಿ 800 400 ಅಂತ ಬೇರೆ ಬೇರೆ ಅದಾವ. ಈಗ ಪ್ಯಾರಲಲ್ನಾಗ ಏನು ಸೇಮ್ ಇರ್ಬೇಕು? ಸೇಮ್ ಐತನ ಹಂಗಾರ ಇಲ್ಲೇ? ರಾಂಗ್ ಕ್ವಶನ್ ಸರ್, ಬೇರೆ ಯಾವ್ದಾದ್ರು ಬರ್ಸಿ ಸರ್. ಇದೇನಂತ ಹೇಳ್ತೀನಿ. ಈಗ ಜನರಲಿ ಎರಡು ಕೆಪಾಸಿಟರ್ಗಳನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ ಮೇಲೆ ಅಥವಾ ಫಸ್ಟಿಗೆ ಇವನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಅವು ಎರಡು ಅನ್ಚಾರ್ಜ್ಡ್ ಇರ್ತಾವೆ. ಜನರಲಿ ಹೆಚ್ಚು ಯಾವಾಗಲೂ ಎರಡು ಅನ್ಚಾರ್ಜ್ ಇರ್ತಾವೆ. ಆಮೇಲೆ ತೊಗೊಂಬಂದು ನೀವು ಅದಕ್ಕೊಂದು ಬ್ಯಾಟ್ರಿ, ಆ ಬ್ಯಾಟರಿದು ಪೊಟೆನ್ಷಿಯಲ್ V ಹಂಗೆ ಕನೆಕ್ಟ್ ಮಾಡ್ತೀರಿ. ಅವಾಗ ಬ್ಯಾಟ್ರಿ ಇದನ್ನು ಇಲ್ಲಿಂದ ಹಿಂಗೆ ಜಗ್ ಎಲೆಕ್ಟ್ರಾನ್ಸ್ ಈ ಕಡೆ ಎರಡದ್ರಾಗೂ ಹಾಕಿ ಎರಡನ್ನು ಚಾರ್ಜ್ ಮಾಡ್ತೈತಿ. ನೀವು ಹಿಂಗೆ ಬ್ಯಾಟ್ರಿ ಕೈಯಾಗ ರೆಸ್ಪಾನ್ಸಿಬಿಲಿಟಿ ಕೊಟ್ರಿ ಅಂತಿಕೋರಿ, ಎರಡು ಕೆಪಾಸಿಟರನ್ನು ಅನ್ಚಾರ್ಜ್ ಇಟ್ಟು ಫಸ್ಟಿಗೆ ಬ್ಯಾಟ್ರಿ ಕೈಯಾಗ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಚಾರ್ಜ್ ಮಾಡಿ ಅಂತ. ಅವಾಗ ಇದು ಬ್ಯಾಟ್ರಿ ಏನು ಮಾಡುತ್ತೆ, ತನ್ನ ಪೊಟೆನ್ಷಿಯಲ್ ಏನಿರುತ್ತೆ ನೋಡ್ರಿ, ಫಾರ್ ಎಕ್ಸಾಂಪಲ್ 300 400 ಇವಕ್ಕೂ ಸೇಮ್ ಬರುವಂಗೆ ನೋಡ್ಕೊಂತಿರ್ತದೆ. ಈ ಕ್ವಶನ್ನಾಗ ಅವ್ರು ಹಂಗೆ ಮಾಡಿಲ್ಲ. ಹೆಂಗೆ ಮಾಡ್ರೆ ಗೊತ್ತನ, ಇವು ಎರಡನ್ನೂ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಆಲ್ರೆಡಿ ಚಾರ್ಜ್ ಅದಾವ. ಅವ್ನು ಹಿಂಗಿಟ್ಟು ಅನ್ಚಾರ್ಜ್ ತೊಗೊಂಬಂದಿಟ್ಟು ಬ್ಯಾಟ್ರಿ ನೋಡಪ್ಪ ಸ್ವಲ್ಪ ನೀನೇ ನೋಡ್ಕೋ, ನೀನೇ ಚಾರ್ಜ್ ಮಾಡು ಪಾಪ ಓಕೆ ಅಂತ ಹೇಳಿಂಗಿಲ್ಲ, ಅವು ಚಾರ್ಜ್ ಇಲ್ಲ. ಇವು ಮರೆಯ ನಾವೇನು ಥಿಯರಿ ಒಳಗೆ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿ ಕಲ್ತೀವಲ್ಲ, ಈಗ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಎರಡೂ ಕೆಪಾಸಿಟರ್ಗಳನ್ನು ಅನ್ಚಾರ್ಜ್ ಇಟ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ರು. ಈ ಕ್ವಶನ್ನಾಗ ಇವು ಎರಡು ಕೆಪಾಸಿಟರನ್ನು ಸಪ್ರೇಟ್ ಮೊದಲು ಚಾರ್ಜ್ ಮಾಡ್ಕೊಂಡು ಬರ್ತಾರೆ, ಸಪ್ರೇಟಾಗಿ ಚಾರ್ಜ್ ಮಾಡ್ಕೊಂಡು ಬಂದು ಆಮೇಲೆ ಜೋಡಿಸ್ತಾರೆ. ಹೆಂಗೆ ಜೋಡಿಸ್ತಾರ? ಪ್ಯಾರಲಲ್ ಇವ್ರು ಏನು ಮಾಡ್ರೆ ಗೊತ್ತು, ಇಲ್ಲಿ ಕೆಪಾಸಿಟರ್ C1 ಈಸ್ ಕನೆಕ್ಟೆಡ್ ಟು ಅ ಬ್ಯಾಟರಿ, ಕೆಪಾಸಿಟರ್ ಈಸ್ C2 ಈಸ್ ಆಲ್ಸೋ ಕನೆಕ್ಟೆಡ್ ಟು ಅ ಬ್ಯಾಟರಿ, ಸಪ್ರೇಟ್ ಬ್ಯಾಟರಿ. C1 ಇದೆಷ್ಟೈತಿ
1 microfarad. This is connected to 800 volt battery. This is connected to 400 volt battery. ಇದೆಷ್ಟೈತಿ 3 microfarad. ಏನು ಮಾಡ್ಯಾರ ಗೊತ್ತಾ ಇವ್ರು, C1 ತೊಗೊಂಡು ಹೋಗಿ 800 ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿ, C2 ತೊಗೊಂಬಂದು 400 ವೋಲ್ಟ್ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಂತ ಕೊಟ್ಟ. ಈಗ ಈ ಬ್ಯಾಟ್ರಿ ಏನು ಮಾಡ್ತೈತಿ, ಇವು ಎರಡು ಪ್ಲೇಟ್ಸ್ ನೋಡು 800 ವೋಲ್ಟ್ ಪೊಟೆನ್ಷಿಯಲ್ ಬರೋವರೆಗೂ ಇದನ್ನು ಚಾರ್ಜ್ ಮಾಡುತ್ತೆ. ಸಿಮಿಲರ್ಲಿ ದಿಸ್ ಆಲ್ಸೋ ಅಷ್ಟಕ್ಕೆ 400 ವೋಲ್ಟ್ ತನಕ ನಾ ಮುಂದೆ ಹೊಂಟಿದ್ದೆ. ಅಷ್ಟಕ್ಕೆ ಇವ್ರಿಗೆ ಬಿಟ್ಬಿಡೋಕಿಲ್ಲ, ಹಂಗೆ ಮಾಡಿಲ್ಲ ಇವರು. ಸಪ್ರೇಟ್ ಚಾರ್ಜ್ ಮಾಡ್ಯಾರ, ಆಮೇಲೆ ತೊಗೊಂಬಂದು ಪ್ಯಾರಲಲ್ ಕನೆಕ್ಟ್ ಮಾಡ್ಯಾರ. ಓಕೆ, ಈ ಎರಡು ಆಮೇಲೆ ತೊಗೊಂಬಂದು ಪ್ಯಾರಲಲ್ ಕನೆಕ್ಟ್ ಮಾಡಿರಲ್ಲ ಸರ್, ಏನು ಸರ್ ನಿಮಗೇನು ಪ್ರಾಬ್ಲಮ್ ಸರ್ ಇದೆ, ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ. ಇವೆರಡೂ ಆಮೇಲೆ ನೀವು ಇದರಾಗ ಕನೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊರಿ. ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಎರಡಕ್ಕೂ ಪೊಟೆನ್ಷಿಯಲ್ ಏನು ಬರಬೇಕು, ಈಗ ಸೇಮ್ ಐತೆ. ಈಗ ಇದು 800, ಇದು 400, ಪ್ಯಾರಲಲ್ ಕನೆಕ್ಟ್ ಮಾಡಿ ಇಟ್ಬಿಟ್ರಿ. ರೂಲ್ಸ್ ವೈಲೇಟ್ ಆದವು. ಈಗಿಲ್ಲ ವೈಲೇಟ್ ಆದ ರೆಡ್ ಆಗಲಿ ಸರ್, ವೈಲೇಟ್ ಕದರಲ್ರಿ, ವಯೋಲೇಟ್ ಆದವು ರೂಲ್ಸ್. ಸೊ ಏನಾಗ್ತದೆ ಅಂತ ಹೇಳ್ತೀನಿ ಈಗ, ಹೇಳ ಹಿಂಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ ತಕ್ಷಣ ಇದು 800 ವೋಲ್ಟ್, ಇದು 400 ವೋಲ್ಟ್. ಈಗ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಫಾರ್ ಬೋತ್ ದ ಕೆಪಾಸಿಟರ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಸೇಮ್. ಫಾಲ್ಸ್. ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಈಗ ಏನಾಗ್ತದೆ ಅಂದ್ರೆ, ಅಂಟಿಲ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಬೋತ್ ದ ಕೆಪಾಸಿಟರ್ ಬಿಕಮ್ಸ್ ಸೇಮ್, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ, ರೀಡಿಸ್ಟ್ರಿಬ್ಯೂಷನ್ ಅಂತಲೂ ಕರೀತಾರೆ. ಈಗ ನೋಡೋ ಒಂದು ಕೆಲಸ ಮಾಡಿ, ಈ ಕಡೆ ಒಂದು ಸಿಂಟ್ಯಾಕ್ಸ್ ಟ್ಯಾಂಕ್ ಐತಿ, ಈ ಕಡೆ ಒಂದು ಸಿಂಟ್ಯಾಕ್ಸ್ ಟ್ಯಾಂಕ್ ಐತಿ. ಡಿಪೆಂಡ್ಸ್, ಒಂದು ಬ್ಲ್ಯಾಕ್ ಕಲರ್ ಇರ್ತಾವೆ, ಒಂದು ಯೆಲ್ಲೋ ಇರ್ತಾವೆ, ಒಂದು ವೈಟ್ ಇರ್ತಾವೆ, ಕಲರ್ ಚೇಂಜ್ ಆಗ್ತೈತಿ. ಬಟ್ ಎರಡು ಸಿಂಟ್ಯಾಕ್ಸ್ ಟ್ಯಾಂಕ್ ಅದಾವೆ. ಎರಡು ಸಿಂಟ್ಯಾಕ್ಸ್ ಟ್ಯಾಂಕಿಗೆ ಮ್ಯಾಲೆಲ್ಲ ಕೆಳಗೆ ಒಂದು ಪೈಪ್ ಕನೆಕ್ಟ್ ಮಾಡ್ಯಾರ. ಎರಡಕ್ಕೂ ಕನೆಕ್ಷನ್ ಐತಿ. ಒಂದ್ರೊಳಗೆ ಕಡಿಮೆ ನೀರು ಐತಿ, ಇನ್ನೊಂದ್ರಾಗ ಜಾಸ್ತಿ ಐತಿ. ಅವಾಗ ಆ ಎರಡು ಕನೆಕ್ಷನ್ ನಡು ಒಂದು ವಾಲ್ವ್ ಹಾಕಿದ್ರೆ ಆ ವಾಲ್ವನ್ನು ಓಪನ್ ಮಾಡಿಬಿಡ್ತಾರೆ. ಅವಾಗ ಎಲ್ಲಿ ತನಕ ಎರಡು ಸಿಂಟ್ಯಾಕ್ಸ್ ಟ್ಯಾಂಕದ ವಾಟರ್ ಲೆವೆಲ್ ಅಲ್ಲಿ ತನಕ ವಾಟರ್ ಫ್ಲೋ ಆಗ್ತದೆ ನೋಡ್ರಿ. ಈಗ ಇದನ್ನ ಸಪ್ರೇಟ್ ಆಗಿ ಚಾರ್ಜ್ ಮಾಡಿದಾಗ ಇದಕ್ಕೆ Q1 ಅಷ್ಟು ಚಾರ್ಜ್ ಬಂದಿತ್ತು ಅಂತ ಅನ್ಕೋರಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಹುಳಾನ ಚಂದ ಐತಿ ಅಂದ್ರೆ ಅಲ್ಲಿ ನೋಡ್ರಿ, ಹೋತನ ಹಾವು ಬಂದ್ರೆ ಒಂದು ಮಾತಪ್ಪ, ಅಲ್ಲಿ ಬಂದಿತ್ತಂತ ನಿನ್ನೆ ನಾವು ನೋಡ್ಲೇ ಇಲ್ಲ, ಇಲ್ಲಿ ಬಂದ್ರೆ ಚಲೋ ಅಂತ. ಹಂಗೇನ್ರ ಬಂದ್ರೆ ಅವಾಗ ಎಲ್ಲರೂ ಸೇರಿ ನೋಡೋಣಂತ, ಹೊರಗೆ ಓಡೋರು ಅಂತ ಏನ್ರ ಮಾಡೋಣ. ಈ ಸದ್ಯಕ್ಕೆಲ್ಲ ಅಷ್ಟು ನೋಡ್ರಿ, ಈ ಚಂದ ಹೇಳಾಕತ್ತೀನಿ, ಆ ಹುಳ ನೋಡ್ಕೊಂತಾರೆ ಹಿಂಗೆ. ಯಪ್ಪ, ಇದು ಪ್ಯಾರಲಲ್ ಕನೆಕ್ಟ್ ಮಾಡೋಕಿನ್ನ ಮೊದಲೇ ಚಾರ್ಜಿಂಗ್ ಮಾಡ್ಯಾರ ನೋಡ್ರಿ. ಅವಾಗ ಈ ಕೆಪಾಸಿಟರ್ನಾಗ ಎಷ್ಟು ಚಾರ್ಜ್ ಐತಿ, Q1. ಈ ಕೆಪಾಸಿಟರ್ನಾಗ Q2. ಇವು ಎರಡು ತೊಗೊಂಬಂದು ಇಲ್ಲಿ ಕನೆಕ್ಟ್ ಮಾಡಿದ ಮೇಲೆ ಎರಡರದ್ದು ಪೊಟೆನ್ಷಿಯಲ್ ಸೇಮ್ ಆಗೋ ತನಕ ಇದ್ರಾಗಿನ ಚಾರ್ಜರ್ ಇದಕ್ಕೆ ಬರುತ್ತೆ, ಇದ್ರಾಗಿನ ಚಾರ್ಜರ್ ಇದಕ್ಕೆ ಹೋಗ್ತದೆ. ಆ ಚಾರ್ಜಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಾ ಆ ಕಡೆ ಈ ಕಡೆ ಹೋಗ್ಬೇಕಂತೇಳಿ? ಅಲ್ರಿ, ಇದ್ರಾಗ ಸ್ವಲ್ಪ ಎಲೆಕ್ಟ್ರಾನ್ಸ್ ಇರ್ತಾವ. ಇದು 800 ವೋಲ್ಟ್ ಐತಲ್ಲ, ಇದಕ್ಕಿಂತ ಸ್ಟ್ರಾಂಗ್ ಪಾಸಿಟಿವ್ ಇರ್ತದೆ. ಈಗ ಅದ್ರಾಗ ಆ ಕಡೆ ಅಟ್ರಾಕ್ಟ್ ಆಗಿ ಇದ್ರಾಗ ಸ್ಟೋರ್ ಆಗಿದ್ದ ಎಲೆಕ್ಟ್ರಾನ್ಸ್ ಎಲ್ಲ ಆ ಕಡೆ ಹೊಂದ್ಬಿಡ್ತಾವ. ಅವಾಗ ತಿಳಿತಾನ ಹೇಳಿದ್ದು. ಒಟ್ಟು ಇವು ಎರಡರದ್ದು ಪೊಟೆನ್ಷಿಯಲ್ ಸೇಮ್ ಆಗೋ ತನಕ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗ್ತಾವ. ಅಂದ್ರೆ ಮೊದಲು ಡಿಸ್ಟ್ರಿಬ್ಯೂಟ್ ಆಗಿದ್ದು, ಇಲ್ಲಿ ಸಪ್ರೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದು, ಚಾರ್ಜ್ ಆಗಿದ್ದು, ಮತ್ತು ರೀಡಿಸ್ಟ್ರಿಬ್ಯೂಟ್ ಆಗ್ತಾವ. ಅವಾಗ ಇವು ಎರಡಕ್ಕೂ ಸೇರಿ ಈ V1 V2 ಹೋಗಿ VC ಬಂದ್ಬಿಡ್ತಾವ. ಕಾಮನ್ ಆಗ್ತದೆ ಎರಡಕ್ಕೂ ಪೊಟೆನ್ಷಿಯಲ್. ಕಾಮನ್ ಅಲ್ಲ, ಕಾಮನ್ ಆಗ್ತದೆ ಎರಡಕ್ಕೂ ಪೊಟೆನ್ಷಿಯಲ್. ಈ ಕಾಮನ್ ಪೊಟೆನ್ಷಿಯಲ್ ಎಷ್ಟಿರತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರ ಅವರು. ಹ್ಞೂ ರೀ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಕಾಮನ್ ಪೊಟೆನ್ಷಿಯಲ್ ಅಂದ್ರೆ ನಾನು ಹಿಂಗೆ ಅಂತೀನಿ ನೋಡ್ರಿ. ಈ ಕಾಮನ್ ಪೊಟೆನ್ಷಿಯಲ್, ಕ್ಯಾನ್ ಐ ಕಾಲ್ ದಿಸ್ ಕಾಮನ್ ಪೊಟೆನ್ಷಿಯಲ್ ಆಲ್ಸೋ ಆಸ್ ಟೋಟಲ್ ಪೊಟೆನ್ಷಿಯಲ್? ಹೌದಲ್ರಿ? ಇವು ಇಂಡಿವಿಜುವಲ್ ಅನ್ನೋದಿಲ್ಲ. ಈಗ ಇಂಡಿವಿಜುವಲ್ ಇವು 800 400 ಇಂಡಿವಿಜುವಲ್ ಪ್ಯಾರಲಲ್ ಕನೆಕ್ಟ್ ಮಾಡಿದ ಮೇಲೆ ಲಾಸ್ಟಿಗೆ ಏನು ಕಾಮನ್ ಬರುತ್ತಲ್ಲ, ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಹಂಗಲ್ಲ, ಹಂಗನ್ಮಾಡೋದು ಟೋಟಲ್ ಪೊಟೆನ್ಷಿಯಲ್. ಹ್ಞೂ ರೀ. ಈಗ ವಿ ಹ್ಯಾವ್ C is equal to Q by V. So therefore V is equal to VC is equal to Q total
ಡಿವೈಡೆಡ್ ಕ್ಯೂ ಟಿ ಡಿವೈಡೆಡ್ ಬೈ ಸಿ ಎಸ್ 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 ಹೌದು 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 ಸೀರೀಸ್ನ ಕನೆಕ್ಟ್ ಮಾಡ್ಯಾರ ಅವ್ರನ್ನ ಅದಕ್ಕೆ ಎಸ್ ಬರಿಬೇಕು. ಅಯ್ಯ ಸಿ ಪಿ ಬರಿಬೇಕಿಲ್ಲ ಪ್ಯಾರಲಲ್ ಐತಿ. ನಮಗೇನು ಬೇಕಾಗೈತಿ? ಟೋಟಲ್ ಪೊಟೆನ್ಷಿಯಲ್ ಬೇಕು. ಕಾಮನ್ ಪೊಟೆನ್ಷಿಯಲ್ ಅಂತ ಕರೀರಿ ಅಥವಾ ಟೋಟಲ್ ಪೊಟೆನ್ಷಿಯಲ್ ಬೇಕಂದ್ರೆ ಟೋಟಲ್ ಚಾರ್ಜ್ ಬೇಕು, ಟೋಟಲ್ ಕೆಪಾಸಿಟೆನ್ಸ್ ಬೇಕು. ಹ್ಞೂ ರೀ. ಕೆಪಾಸಿಟೆನ್ಸ್ ಮೊದಲು ಎಷ್ಟೈತಿ? 1. ಆಮೇಲೆ ಎಷ್ಟೈತಿ ಅಂದ್ರೆ ಒಂದನೇ ಕೆಪಾಸಿಟರ್ಗೆ ಎಷ್ಟೈತಿ? 1. ಎರಡನೇ ಕೆಪಾಸಿಟರ್ಗೆ ಎಷ್ಟೈತಿ? 3. ಇವನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ಮೇಲೆ ಕೆಪಾಸಿಟೆನ್ಸ್ ಚೇಂಜ್ ಆಗಂಗಿಲ್ಲ, ಚಾರ್ಜ್ ಅಷ್ಟೇ ರೀಡಿಸ್ಟ್ರಿಬ್ಯೂಟ್ ಆಗ್ತೈತಿ. ನಾನು ನಿಮ್ಗೆ ಹೇಳಿದೆ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಫಾರ್ಮುಲಾದೊಳಗೆ ಸಿ ರಿಮೇನ್ಸ್ ಕಾನ್ಸ್ಟೆಂಟ್, ಚಾರ್ಜ್ ಪೊಟೆನ್ಷಿಯಲ್ ವ್ಯಾಲ್ಯೂ ಚೇಂಜ್ ಹಾಕೊಂತ ಹೋಗ್ತಾವ, ಕೆಪಾಸಿಟೆನ್ಸ್ ಚೇಂಜ್ ಆಗಂಗಿಲ್ಲ. ಹಾ, ಇಲ್ಲಿ ಎಷ್ಟು ಚಾರ್ಜ್ ಸ್ಟೋರ್ ಆಗೈತಿ? Q1. ಇಲ್ಲೇ ಇಲ್ಲೇ ಚಾರ್ಜ್ ಚೇಂಜ್ ಆಗೈತಿ. ಈಗ ಅಲ್ಲೇ ರೀಡಿಸ್ಟ್ರಿಬ್ಯೂಟ್ ಆಗುತ್ತೋ ಎರಡಕ್ಕೂ ಸೇಮ್ ಪೊಟೆನ್ಷಿಯಲ್ ಬರೋ ತನಕ. ಹಾ, ಇಲ್ಲಿ ಎಷ್ಟು ಚಾರ್ಜ್ ಸ್ಟೋರ್ ಆಗೈತಿ? ಇಲ್ಲೇ ಇಲ್ಲೇ ಇಲ್ಲೇ. ಹಾ, ನಮಗ್ ಬೇಕಾಗಿದ್ದು ಕಾಮನ್ ಪೊಟೆನ್ಷಿಯಲ್ ಅಥವಾ ಟೋಟಲ್ ಪೊಟೆನ್ಷಿಯಲ್. ಟೋಟಲ್ ಪೊಟೆನ್ಷಿಯಲ್ ಬೇಕು ಅಂದ್ರೆ ಇವು ಎರಡು ಬೇಕು. ಇದು ಟೋಟಲ್ ಕೆಪಾಸಿಟೆನ್ಸ್. ಟೋಟಲ್ ಕೆಪಾಸಿಟೆನ್ಸ್ ಎಷ್ಟು ಬರ್ತೈತಿ ಇಲ್ಲಿ? ಯಾಕ ಪ್ಯಾರಲಲ್ ಏನ್ ಮಾಡ್ತೀವಿ ನಾವು? ಆ್ಯಡ್ ಮಾಡ್ತೀವಿ. 1 + 3 ಎಷ್ಟು? ಅದನ್ನ ಆಲ್ರೆಡಿ ಹೇಳಿವಿ ಸರ್ ನಾವು. ಹಾಂ ಆತ. ಇದು ಕಿರಿಕಿರಿ ಇಲ್ಲ ಹಂಗಾರೆ ನಮ್ಗೆ. ನಾವು ಹೆಂಗಾರ ಮಾಡಿ ಟೋಟಲ್ ಚಾರ್ಜ್ ಕ್ಯಾಲ್ಕ್ ಮಾಡ್ಬೇಕು. ಹೌದ್ರಿ? ಹಾಂ. ಸೊ ಅದಕ್ಕೆ ಇದನ್ನ ಇಕ್ವೇಶನ್ 1. ಟೋಟಲ್ ಚಾರ್ಜ್ ಬೇಕು ಅಂದ್ರೆ ಇಂಡಿವಿಜುವಲ್ ಚಾರ್ಜಸ್ ಬೇಕಲ್ಲ. ಸೊ ಇಂಡಿವಿಜುವಲ್ ಚಾರ್ಜಸ್ ಅಂದ್ರೆ ಹಿಂಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ ಟೋಟಲ್ ಚಾರ್ಜ್ ಎರಡು ರೀತಿ ಕ್ಯಾಲ್ಕ್ ಮಾಡ್ಬೋದ್ರಿ. ಮಜಾ ಅಂದ್ರೆ ಐದರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಟೋಟಲ್ ಚಾರ್ಜಸ್ Q1 + Q2 ಆರ್ Q1 ಡ್ಯಾಶ್ ಪ್ಲಸ್ Q2 ಡ್ಯಾಶ್. ಹೇಳ್ತೇವೆ ನೋಡ, ಇದು 10 ಕೂಲಂಬ್ ಐತೆ, ಇದು 15 ಕೂಲಂಬ್ ಐತೆ. ಸ್ಟಾರ್ಟಿಂಗ್ ಎಷ್ಟಾಯ್ತು? ಎರಡು ಸೇರಿ 25. ಚಾರ್ಜ್ ರೀಡಿಸ್ಟ್ರಿಬ್ಯೂಷನ್ ಆಗಿ ಇದು 13 ಕೂಲಂಬ್, ಇದು 12 ಕೂಲಂಬ್ ಆಗ್ಬೋದು. ಟೋಟಲ್ ಎಷ್ಟು? 25. ತಿಳಿತೇನೆ. ಚಾರ್ಜ್ ರೀಡಿಸ್ಟ್ರಿಬ್ಯೂಷನ್ ಯಾಕೆ ಆಗ್ತೈತಿ? ಸೇಮ್ ಪೊಟೆನ್ಷಿಯಲ್ ಆಗ್ಬೇಕಂತ, ಅದಾಗೋ ತನಕ ಹಂಗೆ ಆಗ್ತೈತಿ. ಹೌದಿಲ್ರಿ? ನಮಗೆ ಟೋಟಲ್ ಪೊಟೆನ್ಷಿಯಲ್ ಬೇಕು. ಟೋಟಲ್ ಪೊಟೆನ್ಷಿಯಲ್ ಬೇಕಂದ್ರೆ ಟೋಟಲ್ ಚಾರ್ಜ್ ಬೇಕು. ಟೋಟಲ್ ಚಾರ್ಜ್ ಬೇಕಂದ್ರೆ ಇಂಡಿವಿಜುವಲ್ ಚಾರ್ಜ್ ಬೇಕು. ಇಂಡಿವಿಜುವಲ್ ಚಾರ್ಜ್ ಅವ್ರ ಕ್ವಶನ್ ಕೊಟ್ಟಾರ, ಟ್ರೂ ಆರ್ ಫಾಲ್ಸ್? ತಡ್ರಿ ಸರ್. ಅವ್ನು ಸರ್ ನೋಡ್ತೀವಿ ನಾವು. ಕೊಟ್ರನೇ ಇಲ್ಲ, ಫಾಲ್ಸ್ ಕೊಟ್ಟಿಲ್ಲ. ಹೌದಾ? ಇಂಡಿವಿಜುವಲ್ ಚಾರ್ಜ್ ಕೊಟ್ಟಿಲ್ಲ. Q1 Q2 ಕೊಟ್ಟಿಲ್ಲ ಅವರು, Q1 ಡ್ಯಾಶ್ Q2 ಡ್ಯಾಶ್ ಕೊಟ್ಟಿಲ್ಲ. ಆದ್ರೆ ಈಗ ನೀವು ಐದರ್ Q1 Q2 ಅವರ ಹಳೆ ಚಾರ್ಜರ ಕ್ಯಾಲ್ಕ್ ಮಾಡ್ಬೇಕು, ಈಗ ಹೊಸ ಚಾರ್ಜರ ಕ್ಯಾಲ್ಕ್ ಮಾಡ್ಬೇಕು. ಹ್ಞೂ ರೀ, ಹೊಸ ಚಾರ್ಜ್ ಕ್ಯಾಲ್ಕ್ ಮಾಡ್ಬೇಕು. ಚಾರ್ಜ್ ಕ್ಯಾಲ್ಕ್ ಮಾಡ್ಬೇಕು ಒಂದೇ ಮಾತಂದ್ರೆ ಏನು ಗೊತ್ತನ? ವಿ ಹ್ಯಾವ್ ಚಾರ್ಜ್ ಇಸ್ ಈಕ್ವಲ್ ಟು CV. ನೀವು Q1 Q2 ಅವರ ಕ್ಯಾಲ್ಕ್ ಮಾಡ್ರಿ, Q1 ಡ್ಯಾಶ್ Q2 ಡ್ಯಾಶ್ ಅವರ ಕ್ಯಾಲ್ಕ್ ಮಾಡ್ರಿ. ಕೆಪಾಸಿಟೆನ್ಸ್ ಬೇಕು, ಪೊಟೆನ್ಷಿಯಲ್ ಬೇಕು. ಇವು ಪ್ಯಾರಲಲ್ ಕನೆಕ್ಟ್ ಮಾಡಿದ ಮೇಲೆ ಕೆಪಾಸಿಟೆನ್ಸ್ ಅಂತೂ ಚೇಂಜ್ ಆಗಂಗಿಲ್ಲ. ಈಗ ನಿಮ್ಗೆ Q1 ಬೇಕಂತ ತಿಕ್ಕೋರಿ. ಯಪ್ಪ ನಾವು ಏನು ಹೇಳಕತ್ತೀನಿ ಅಂದ್ರೆ, ನಮ್ಗೆ ಟೋಟಲ್ ಚಾರ್ಜ್ ಬೇಕು ಅಂದ್ರೆ Q1 Q2 ಅವರ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು Q1 ಡ್ಯಾಶ್ Q2 ಡ್ಯಾಶ್ ಅವರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌದ್ರಿ? ಒಂದು ಕೆಲಸ ಮಾಡೋಣ. ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ ಮೇಲೆ Q1 ಡ್ಯಾಶ್ ಚಾರ್ಜ್ ರೀಡಿಸ್ಟ್ರಿಬ್ಯೂಷನ್ ಆಗಿ ಸರ್ ಆಲ್ರೆಡಿ ಆಯ್ತಲ್ಲ 13, 12, 25 ಹಚ್ಚಿರಿ ಸರ್ ನೀವು. ಹಾಂ ಬ್ಯಾಡ ಇದು ಅದಕ್ಕೆ. ಸೊ ಈಗ ನಾವು Q1 ಡ್ಯಾಶ್ Q2 ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೋದ್ವಿ ಅಂತ ತಿಳ್ಕೊರಿ. ಯಾಕೆ ಕ್ಯಾಲ್ಕ್ ಮಾಡತ್ತೀವಿ ನಾವು? ಅವೆರಡು ಕೂಡಿಸಿದ್ರೆ ಟೋಟಲ್ ಚಾರ್ಜ್ ಬರುತ್ತೆ. ಟೋಟಲ್ ಚಾರ್ಜ್ ಬಂದ್ರೆ ಟೋಟಲ್ ಪೊಟೆನ್ಷಿಯಲ್ ಬರ್ತದೆ. ಅದು ಬೇಕಾಗಿತ್ತು ನಮಗೆ. ಸೊ ಎರಡು ಆ್ಯಡ್ ಮಾಡ್ಬೇಕಂತಂದು ನಾವು ಟ್ರೈ ಮಾಡಾಕತ್ತೀವಿ. ಆದರೆ Q1 ಡ್ಯಾಶ್ ಕ್ಯಾಲ್ಕ್ ಮಾಡ್ಬೇಕಂದ್ರೆ C1 Q1 ಡ್ಯಾಶ್ ಅಂತ ಇದರಾಗಿಂದ ಹೋದಲ್ಲದೆ Q1 ಡ್ಯಾಶ್ ಇಸ್ ಈಕ್ವಲ್ ಟು C1 VC ಬೇಕು. ಈಗ ಚಾರ್ಜ್ ಇಸ್ ಈಕ್ವಲ್ ಟು ಏನು ಹೇಳ್ರಿ? CV ಅನ್ಬೇಡ್ರಿ, ಅದಕ್ಕೆ ಕೆಪಾಸಿಟೆನ್ಸ್ ಇಂಟು ಪೊಟೆನ್ಷಿಯಲ್. ಹೌದಿಲ್ರಿ? ಹಾಂ. Q1 ಡ್ಯಾಶ್ ಅಂದ್ರೆ ಇದ್ರಾಗ ಎಷ್ಟು ಚಾರ್ಜ್ ಸ್ಟೋರ್ ಆಗಿತ್ತು ಬೇಕಂದ್ರೆ ಇದ್ರದ್ದು ಕೆಪಾಸಿಟೆನ್ಸ್ ಇಂಟು ಇದ್ರದ್ದು ಪೊಟೆನ್ಷಿಯಲ್. ಇದ್ರ ಪೊಟೆನ್ಷಿಯಲ್ ಎಷ್ಟೈತಿ? 800 ಅನ್ಬಾರ್ದು. ಇಲ್ಲಿ ಚೇಂಜ್ ಆಗಿತ್ತು. ಪ್ಯಾರಲಲ್ ಕನೆಕ್ಟ್ ಮಾಡಿದ್ಮೇಲೆ ಕಾಮನ್ ಪೊಟೆನ್ಷಿಯಲ್ ಬಂದಿರ್ತೈತೆ ಅದಕ್ಕೆ.
ಅದು ಬರೀಬೇಕು ನಾ ವಿ ಸಿ. ಹಾಂ, ವಿ ಸಿ ಎಷ್ಟು ಹೇಳಿ ಎಷ್ಟು ಕೊಟ್ಟಾರ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದೆಲ್ಲ ನಡೆದೈತಿ ಈಗ ಗದ್ಲ. ದಟ್ ಮೀನ್ಸ್ ವಿ ಕ್ಯಾನ್ ನಾಟ್ ಕ್ಯಾಲ್ಕುಲೇಟ್ Q1 ಡ್ಯಾಶ್. ಹಂಗಾರೆ Q2 ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಬೋದು ಸರ್? ಹಂಗಾರೆ ಅದು ಬರಂಗಿಲ್ಲ. ಅದಕ್ಕೆ Q1 Q2 ಕಡೆ ಹೋಗ್ಬೇಕು ನಾವೀಗ. ದೇರ್ ಫೋರ್ ಹೇಳ್ರಿ Q1 is equal to C1 into V1. ಎರಡು ವ್ಯಾಲ್ಯೂ ಅದಾವ, ಅರ್ಥ ಆತಿಲ್ರಿ ಈಗ? ಹಾಂ, ಇಸ್ ಈಕ್ವಲ್ ಟು 10⁻⁻6 ಇಂಟು ಅದು ವ್ಯಾಲ್ಯೂ 800 ಮೈಕ್ರೋ ಫ್ಯಾರೆಡ್. ಸರ್ ಇವತ್ತು ಫ್ರೈಡೇ ಅಲ್ವಾ, ಅದಕ್ಕೆ ಫ್ಯಾರೆಡ್ ಹಣಿ ಬಾರ್. Q2 is equals to C2V2 1200 ಮೈಕ್ರೋ ಕೂಲಮ್. ಅದು ಮೈಕ್ರೋ ಅನ್ಕೊಂಡು ಮುಂದೆ ಫ್ಯಾರೆಡ್ ಅನ್ಬೇಕು ಅನ್ಸೋದು ಸರ್. ಅದು ಯಾಕನ ಎರಡು ಕೂಡಿಸಿದ್ರೆ ಟೋಟಲ್ ಚಾರ್ಜ್ 2000 ಮೈಕ್ರೋ ಕೂಲಮ್. ಹಾಂ, ಮುಂದೆ ಇಲ್ಲಿ ಹಾಕೋಣ. ದೇರ್ ಫೋರ್ ಇದು ಕಾಣಿಸುತ್ತಿಲ್ಲ ಅಂದಂಗೆ. ಹಾಂ, ಅಡ್ಡಿಲ್ಲ. ಹೇಳ್ಬಿಟ್ಟಿದ್ರು ವಿ ಟಿ ಕಾಮನ್ ಪೊಟೆನ್ಷಿಯಲ್ 2000 into 10⁻⁻6 divided by 4 into 10⁻⁻6. minus 4 5 0 4 5 0. So common potential 500 volt. ಅರ್ಥ ಆಗ್ತಿದೆ? ಇದಾದ್ಮೇಲೆ ಅವ್ರು ಏನ್ ಕೇರ್ ಗೊತ್ತ, ಇನ್ನೂ ಐತಿ. ಫೈಂಡ್ ದ ಕಾಮನ್ ಪೊಟೆನ್ಷಿಯಲ್. ಒಂದ್ ಕೆಲಸ ಆಗ್ತೀಗ, ಚಾರ್ಜ್ ಸ್ಟೋರ್ಡ್ ಆನ್ ಈಚ್ ಕೆಪಾಸಿಟರ್ ಅಂಡ್ ಎನರ್ಜಿ ಡಿಸಿಪೇಟೆಡ್ ವೆನ್ ದೇ ಆರ್ ಕರೆಂಟ್ ಇನ್ ಪ್ಯಾರಲಲ್. ಅಂದ್ರೆ Q1 Q2 ಕೇಳಿಲ್ಲ ಅವರು ಕ್ವಶನ್. Q1 ಡ್ಯಾಶ್ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. Q1 ಡ್ಯಾಶ್ Q2 ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. ಹಾ, ದೇರ್ ಫೋರ್ Q1 ಡ್ಯಾಶ್ ಇಸ್ ಈಕ್ವಲ್ಸ್ ಟು ಅಲ್ಲೇನೆ ಬರೆದಿರೋಣ C1 VC. C1 1 10⁻⁻6 ಇಂಟು VC. VC ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಸರ್ ನಾವು. ಅಲ್ಲ ಆತನ. ಸೊ 500 ಮೈಕ್ರೋ ಕೂಲಮ್. ದೇರ್ ಫೋರ್ Q2 ಡ್ಯಾಶ್ 1500. ಎರಡು ಸೇರಿ 2000 ಐತೆ. ಇದು 500 ಅಂದ್ರೆ 1500 ಇರಬೇಕು. ಇದು ಆತು, ಇದು ಆತು. ಎನರ್ಜಿ ಡಿಸಿಪೇಟೆಡ್. ಈಗ ಇದಂದ್ರೆ ಒಂದು ಕೆಲಸ ಮಾಡೋಣ. ಎನರ್ಜಿ ಡಿಸಿಪೇಟೆಡ್ ಒಂದು ಹಿಂಟ್ ಹೇಳ್ತೀನಿ, ನೀವು ಸಾಲ್ವ್ ಮಾಡ್ಕೊಂಡು ಬರ್ರಿ. ನಾನು ಹೇಳ್ತೀನಂತ. ಟೈಮ್ 6 ಕ್ಲಾಸಿಗೆ ಹೋಗ್ಬೇಕು ನಾನು. ನಾಳೆ ಒಟ್ಟು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಂತ. ಓಕೆ, ಏನಂದ್ರೆ ನೀವೇನು ಮಾಡ್ಬೇಕು ಹೇಳ್ತೀನಿ. ಫಸ್ಟಿಗೆ ಇದ್ರಾಗ ಚಾರ್ಜ್ ಸ್ಟೋರ್ಡ್, ಎನರ್ಜಿ ಸ್ಟೋರ್ಡ್ ಒಂದೇ ಮಾತು. ಎನರ್ಜಿ ಡಿಸಿಪೇಟೆಡ್ ಅಂದ್ರೆ ಏನು? ಎನರ್ಜಿ ವೇಸ್ಟೆಡ್, ಲಾಸ್ಟ್. ಎನರ್ಜಿ ಲಾಸ್ ಯಾಕೆ ಆಗ್ತದಿಲ್ಲ? ಸುಳ್ಳು. ಎಲ್ಲಿ ಎನರ್ಜಿ ಲಾಸ್ ಎಲ್ಲಿ ಅಂದ್ರೆ ಇಲ್ಲಿ ನಾವು ಇದನ್ನ ಸಪ್ರೇಟ್ ಇದನ್ನ ಪ್ಯಾರಲ್ ಕನೆಕ್ಟ್ ಮಾಡ್ತೀವಲ್ಲ, ಅವಾಗ ಚಾರ್ಜ್ ರಿಡಿಸ್ಟ್ರಿಬ್ಯೂಷನ್ ಆಗೋಬೇಕಾದ್ರೆ ವೈರ್ನಾಗ ಹಾಕಿ ಹೋಗಿರ್ತಾವಲ್ಲ, ಅವಾಗ ವೈರ್ನಾಗ ರೆಸಿಸ್ಟೆನ್ಸ್ ಇರ್ತೈತಿ. ಆ ಚಾರ್ಜ್ ಈಸಿ ಹೋಗಕ್ಕೆ ಬಿಡಂಗಿಲ್ಲವು. ಅವಾಗ ಆ ಚಾರ್ಜ್ ಒಂದು ಸ್ವಲ್ಪ ಎನರ್ಜಿ ಕಡಿಮೆ ಆಗ್ತದೆ, ಲಾಸ್ ಆಗ್ತದೆ. ಎಷ್ಟು ಲಾಸ್ ಆಗ್ತದೆ ಅಂತ ಕೇಳಾಕತ್ತಾರ. ಈಗ ನೋಡಿ, ನಿಮ್ಮ ಕಡೆ 1000 ರೂಪಾಯಿ ಇತ್ತು, ಈಗ 900 ಐತಿ. ಎಷ್ಟು ಲಾಸ್ ಆಯ್ತು? ಹೆಂಗೆ ಹೇಳಿದ್ರಿ? ಮೊದ್ಲು ಎಷ್ಟಿತ್ತು ಮೈನಸ್ ಈಗ ಎಷ್ಟೈತಿ? ಈಗ ಹಂಗೆ ಮಾಡ್ಬೇಕು. ಇದನ್ನು ಹೆಂಗೆ ಮಾಡೋದು ಗೊತ್ತನ? ಇದ್ರಾಗ ಚಾರ್ಜ್ ಸ್ಟೋರ್ಡ್ ಫಸ್ಟಿಗೆ ಪ್ಯಾರಲಲ್ ಕನೆಕ್ಟ್ ಮಾಡೋಕ್ಕಿಂತ ಮೊದ್ಲು ಚಾರ್ಜ್ ಸ್ಟೋರ್ಡ್ ಅಂತ ನೋಡೋಣ. ಎನರ್ಜಿ ಸ್ಟೋರ್ಡಿಗೆ ಒಂದು ಫಾರ್ಮುಲಾ ಐತೆ ನೋಡ್ರಿ, 12CV², Q²/2C, 12QV, 3 ಫಾರ್ಮುಲಾ ಅದಾವ. ಎನರ್ಜಿ ಸ್ಟೋರ್ಡ್ ಇನ್ನ ಕೆಪಾಸಿಟರ್ ಅಂತ ಡೆರಿವೇಷನ್ ಮಾಡಿದ್ವಿ. ಹಾಂ, ಅದು ಫಾರ್ಮುಲಾ ಹಚ್ಬೇಕು. ಯಾವ್ದಾರು ಹಚ್ಬೇಕು, 3 ಫಾರ್ಮುಲಾ ಅದಾವ. ಯಾವ್ದಾರು ಹಚ್ಬೇಕು. ಇದ್ರಾಗ ಎನರ್ಜಿ ಸ್ಟೋರ್ಡ್ ಮತ್ತೆ ಇದ್ರಾಗ ಎನರ್ಜಿ, ಇವೆರಡು ಕೂಡಿಸಿದ್ರೆ ಟೋಟಲ್ ಇನಿಷಿಯಲ್ 1000 ರೂಪಾಯಿ. ಆಮೇಲೆ ಇವೆರಡು ಪ್ಯಾರಲಲ್ ಕನೆಕ್ಟ್ ಮಾಡಿದ್ಮೇಲೆ ಇನ್ನೊಂದು ಸರ್ತಿ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಎರಡು ಸೇರಿ, ಅವಾಗ 12CV² ಫಾರ್ಮುಲಾ ನೀವು ಯೂಸ್ ಮಾಡಿದ್ರಿ ಅಂತ ಕೋರಿ. ಎರಡು ಸೇರಿ ಹೆಂಗೆ ಯೂಸ್ ಮಾಡೋದು ಗೊತ್ತಾನೆ? 12CV² ಹೆಂಗೆ ಯೂಸ್ ಮಾಡ್ತೀರಿ ಅಂದ್ರೆ, ಎರಡು ಸೇರಿದ್ದಾಗ ಇದು ಟೋಟಲ್ ಕೆಪಾಸಿಟೆನ್ಸ್, ಇದು ಟೋಟಲ್ ಪೊಟೆನ್ಷಿಯಲ್ ಆಗ್ತದೆ. ಅವಾಗ ಇಲ್ಲಿ ಇಂಡಿವಿಜುವಲ್ ಹಚ್ಚಿರ್ತೀರಿ. 12C1V1², 12C2V2² ಹಚ್ಚಿರ್ತೀರಿ. ಆಮೇಲೆ ಇವೆರಡನ್ನು ಆ್ಯಡ್ ಮಾಡ್ಬೇಕು. ಅವಾಗ ಇಲ್ಲೇ ಟೋಟಲ್ ಇನಿಷಿಯಲ್ ಎನರ್ಜಿ ಬರುತ್ತೆ. ಇಲ್ಲೇ ಟೋಟಲ್ ಫೈನಲ್ ಎನರ್ಜಿ ಇಸ್ 12. ಎರಡರದು ಇಕ್ವಿವೆಲೆಂಟ್ ಕೆಪಾಸಿಟೆನ್ಸ್, ಟೋಟಲ್ ಪೊಟೆನ್ಷಿಯಲ್ ಎಷ್ಟೈತಿ? 500. ಕಾಮನ್ ಆಗ್ಲಿಕ್ಕೆ ಹೆಲ್ಪ್ ಮಾಡಿವಲ್ಲ.
ಟೋಟಲ್ ಕೆಪಾಸಿಟೆನ್ಸ್ ಎಷ್ಟು? ನಾನು ಹೇಳ್ರಿ ಹಂಗೆ ಮಾಡ್ಬೇಕು. ಆಮೇಲೆ ಟೋಟಲ್ ಇನಿಷಿಯಲ್ ಮೈನಸ್ ಟೋಟಲ್ ಫೈನಲ್ ಮಾಡಿದರೆ ಎನರ್ಜಿ ಲಾಸ್ಟ್ ಸಿಗ್ತದೆ. ಏನು ಮಾಡ್ತೀರಿ? ಆನ್ಸರ್ 0.06 ಬರ್ಬೇಕು ನೋಡ್ರಿ. ಆನ್ಸರ್ 0.06 ಜೋಲ್. 0.06 ಜೋಲ್. ಸೊ ಇಷ್ಟು ವೆರೈಟಿ ಈ ಸದ್ಯ ಬೇಕಾದಷ್ಟು ಆತ. ಮತ್ತು ಅವಶ್ಯಕತೆ ಬಿದ್ದರೆ ನೋಡಂತೆ.